ಅತ್ಯಂತ ಸಣ್ಣ ಕಣಗಳಿಂದ ಹಿಡಿದು ಅತ್ಯಂತ ದೊಡ್ಡ ಆಕಾಶಾಶ ಗಂಗೆಗಳವರೆಗೆ. ಭೌತಶಾಸ್ತ್ರವು ಬ್ರಹ್ಮಾಂಡ ರಹಸ್ಯಗಳನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬ್ಲ್ಯಾಕ್ ಹೋಲ್ಗಳು, ಸಮಯ, ಗುರುತ್ವಾಕರ್ಷಣೆ ಮತ್ತು ಅಂತರಿಕ್ಷದ ಅದ್ಭುತ ರಹಸ್ಯಗಳು ಇವೆಲ್ಲವನ್ನೂ ಅತ್ಯಂತ ಸರಳವಾಗಿ ಇಲ್ಲಿ ವಿವರಿಸಲಾಗುತ್ತದೆ. ಭೂಮಿಯಾಚೆಯ ಅದ್ಭುತ ಪ್ರಯಾಣಕ್ಕೆ ಸ್ವಾಗತ. ನಿಮ್ಮ ಚಾನೆಲ್ ಕಾಸ್ಮಿಕ್ ಕನ್ನಡಗೆ ಸ್ವಾಗತ. ಭೂಮಿಯಿಂದ ಸಾವಿರಾರು ಕೋಟಿ ಕಿಲೋಮೀಟರ್ ದೂರದಲ್ಲಿ ಒಂದು ಭಯಾನಕವಾದ ವಸ್ತು ಇದೆ. ಅದರೊಳಗೆ ಹೋದರೆ ಬೆಳಕು ಕೂಡ ಹೊರಬರಲು ಸಾಧ್ಯವಿಲ್ಲ. ಆ ವಸ್ತುವನ್ನು ಬ್ಲ್ಯಾಕ್ ಹೋಲ್ ಎಂದು ಕರೆಯುತ್ತಾರೆ. ಆದರೆ ಒಂದು ಪ್ರಶ್ನೆ, ಒಬ್ಬ ಮನುಷ್ಯ ಬ್ಲ್ಯಾಕ್ ಹೋಲ್ ಒಳಗೆ ಬಿದ್ದರೆ ಏನಾಗುತ್ತದೆ? ಅವನು ತಕ್ಷಣ ಸಾಯ್ತಾನಾ? ಅಥವಾ ಇನ್ನೂ ವಿಚಿತ್ರವಾದದ್ದೇನಾದರೂ ಆಗುತ್ತದೆಯಾ? ಬನ್ನಿ ತಿಳಿದುಕೊಳ್ಳೋಣ. ಬ್ಲ್ಯಾಕ್ ಹೋಲ್ ಎಂದರೇನು? ಬಹಳ ದೊಡ್ಡ ನಕ್ಷತ್ರಗಳು ತಮ್ಮ ಜೀವನದ ಕೊನೆಯಲ್ಲಿ ಅತಿ ಭಾರೀ ಸ್ಫೋಟವನ್ನು ಉಂಟುಮಾಡುತ್ತವೆ. ಈ ಸ್ಫೋಟವನ್ನು ಸೂಪರ್ನೋವಾ ಎಂದು ಕರೆಯುತ್ತಾರೆ. ಸ್ಫೋಟದ ನಂತರ ನಕ್ಷತ್ರದ ಮಧ್ಯಭಾಗ ತನ್ನದೇ ಗುರುತ್ವಾಕರ್ಷಣದಿಂದ ಕುಸಿದು ಅತಿ ದಟ್ಟವಾದ ಒಂದು ವಸ್ತುವಾಗಿ ಮಾರ್ಪಡುತ್ತದೆ. ಅದೇ ಬ್ಲ್ಯಾಕ್ ಹೋಲ್. ಬ್ಲ್ಯಾಕ್ ಹೋಲ್ ಸುತ್ತಲೂ ಇರುವ ಒಂದು ಗಡಿಯಿದೆ. ಅದನ್ನು ಈವೆಂಟ್ ಹೊರೈಸನ್ ಎಂದು ಕರೆಯುತ್ತಾರೆ. ಈ ಗಡಿಯೊಳಗೆ ಹೋದರೆ ಮತ್ತೆ ಹೊರಗೆ ಬರಲು ಸಾಧ್ಯವಿಲ್ಲ. ಅದರ ಗುರುತ್ವಾಕರ್ಷಣೆ ಎಷ್ಟು ಭಯಾನಕ! ಬ್ಲ್ಯಾಕ್ ಹೋಲ್ನ ಗುರುತ್ವಾಕರ್ಷಣೆ ಅತ್ಯಂತ ಶಕ್ತಿಯಾಗಿದೆ. ಒಂದು ಉದಾಹರಣೆ, ನಮ್ಮ ಸೂರ್ಯ ಅಕಸ್ಮಾತ್ ಬ್ಲ್ಯಾಕ್ ಹೋಲ್ ಆಗಿದ್ದರೆ ಭೂಮಿ ಇನ್ನೂ ಅದನ್ನೇ ಸುತ್ತುತ್ತಿರುತ್ತದೆ. ಆದರೆ ಸೂರ್ಯ ಒಂದು ಅತಿ ಚಿಕ್ಕ, ಅತಿ ದಟ್ಟವಾದ ಬಿಂದುವಾಗಿ ಮಾರ್ಪಡುತ್ತದೆ. ಇದೇ ಬ್ಲ್ಯಾಕ್ ಹೋಲ್ನ ವಿಚಿತ್ರತೆ. ನೀವು ಬ್ಲ್ಯಾಕ್ ಹೋಲ್ ಒಳಗೆ ಬಿದ್ದರೆ, ಒಬ್ಬ ಆಸ್ಟ್ರೋನಾಟ್ ಬ್ಲ್ಯಾಕ್ ಹೋಲ್ ಕಡೆಗೆ ಹೋಗುತ್ತಿದ್ದಾನೆ ಎಂದು ಕಲ್ಪಿಸೋಣ. ಮೊದಲು ಯಾವುದೇ ವಿಶೇಷ ಘಟನೆ ಆಗುವುದಿಲ್ಲ. ಆದರೆ ನಿಧಾನವಾಗಿ ಒಂದು ವಿಚಿತ್ರ ಪರಿಣಾಮ ಶುರುವಾಗುತ್ತದೆ. ನಿಮ್ಮ ಕಾಲುಗಳ ಮೇಲೆ ಇರುವ ಗುರುತ್ವಾಕರ್ಷಣೆ ನಿಮ್ಮ ತಲೆಗಿಂತ ಹೆಚ್ಚು ಆಗುತ್ತದೆ. ಇದನ್ನು ವಿಜ್ಞಾನಿಗಳು ಸ್ಪಗೆಟಿಫಿಕೇಶನ್ ಎಂದು ಕರೆಯುತ್ತಾರೆ. ಅಂದರೆ ನಿಮ್ಮ ದೇಹ ಸ್ಪಗೆಟ್ಟಿ ಹಗ್ಗದಂತೆ ಉದ್ದವಾಗುತ್ತದೆ. ಕೊನೆಗೆ ಗುರುತ್ವಾಕರ್ಷಣೆಯ ಶಕ್ತಿ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಹರಿದು ಹಾಕುತ್ತದೆ. ಸಮಯ ನಿಧಾನವಾಗುತ್ತದೆ. ಬ್ಲ್ಯಾಕ್ ಹೋಲ್ ಹತ್ತಿರ ಇನ್ನೊಂದು ವಿಚಿತ್ರ ಘಟನೆ ಸಂಭವಿಸುತ್ತದೆ. ಅದು ಟೈಮ್ ಡೈಲೇಷನ್. ಆಲ್ಬರ್ಟ್ ಐನ್ಸ್ಟೈನ್ ಅವರ ಸಾಪೇಕ್ಷತೆಯ ಸಿದ್ಧಾಂತದ ಪ್ರಕಾರ ಅತ್ಯಂತ ಶಕ್ತಿಯ ಗುರುತ್ವಾಕರ್ಷಣೆ ಇದ್ದಲ್ಲಿ ಸಮಯ ನಿಧಾನವಾಗಿ ಸಾಗುತ್ತದೆ. ದೂರದಿಂದ ನೋಡುವವರಿಗೆ ನೀವು ಬ್ಲ್ಯಾಕ್ ಹೋಲ್ ಗಡಿಯ ಬಳಿ ನಿಲ್ಲಿಸಿದಂತಾಗಿ ಕಾಣಬಹುದು. ಆದರೆ ನಿಮ್ಮ ದೃಷ್ಟಿಯಲ್ಲಿ ನೀವು ಒಳಗೆ ಬೀಳುತ್ತಲೇ ಇರುತ್ತೀರಿ. ಸಿಂಗ್ಯುಲಾರಿಟಿ. ಪ್ರತಿ ಬ್ಲ್ಯಾಕ್ ಹೋಲ್ ಮಧ್ಯದಲ್ಲಿ ಒಂದು ರಹಸ್ಯ ಬಿಂದು ಇದೆ. ಅದನ್ನು ಸಿಂಗ್ಯುಲಾರಿಟಿ ಎಂದು ಕರೀತಾರೆ. ಇಲ್ಲಿ ಸಾಂದ್ರತೆ ಅನಂತ ಮಟ್ಟಕ್ಕೆ ಹೋಗುತ್ತದೆ. ಇಲ್ಲಿ ಭೌತಶಾಸ್ತ್ರದ ಎಲ್ಲಾ ನಿಯಮಗಳು ಕೆಲಸ ಮಾಡೋದಿಲ್ಲ. ವಿಜ್ಞಾನಿಗಳು ಇನ್ನೂ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಕೆಲವರು ಇದು ಇನ್ನೊಂದು ಬ್ರಹ್ಮಾಂಡಕ್ಕೆ ಹೋಗುವ ದ್ವಾರವಾಗಿರಬಹುದು ಎಂದು ಹೇಳುತ್ತಾರೆ. ಬ್ಲ್ಯಾಕ್ ಹೋಲ್ಗಳು ಬ್ರಹ್ಮಾಂಡದ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದು. ಅವು ನಕ್ಷತ್ರಗಳನ್ನು ನಾಶ ಮಾಡಬಹುದು, ಸಮಯವನ್ನು ವಕ್ರಗೊಳಿಸಬಹುದು, ಬೆಳಕನ್ನೇ ಹಿಡಿದುಕೊಳ್ಳಬಹುದು. ಆದರೂ ಅವು ಬ್ರಹ್ಮಾಂಡದ ಬಗ್ಗೆ ನಮಗೆ ಇನ್ನೂ ತಿಳಿಯದ ಬಹಳ ದೊಡ್ಡ ಸತ್ಯಗಳನ್ನು ಹೇಳಬಹುದು. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮತ್ತಷ್ಟು ಅಂತರಿಕ್ಷ ಮತ್ತು ವಿಜ್ಞಾನ ವಿಷಯಗಳಿಗಾಗಿ ನಮ್ಮ ಚಾನಲ್ ಕಾಸ್ಮಿಕ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ.